ಬೆಂಗಳೂರು ಕೇಂದ್ರ ಲೋಕಸಭಾ ಅಭ್ಯರ್ಥಿಯಾದಂತಹ ಪಿ.ಸಿ. ಮೋಹನ್ ಅವರು ನಮ್ಮೊಟ್ಟಿಗಿದ್ದಾರೆ. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು 3 ಸಾರಿ MP ಆಗಿದ್ರಿ, ಈಗ 4ನೇ ಬಾರಿ. ಹೇಗಿರಲಿದೆ ಸರ್ ಈ ಬಾರಿ ಚುನಾವಣೆ? ಭಾಳ ಸಂತೋಷ ಆಗ್ತಾ ಇದೆ. ಇವತ್ತು ನಮ್ಮ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವರು, ಅಶೋಕ್ ಅವರು, ಮತ್ತು ಅರವಿಂದ್ ಲಿಂಬಾವಳಿ ಅವರು, ರಘು ಅವರು, ಮತ್ತು ಸುರೇಶ್ ಕುಮಾರ್ ಅವರು ಎಲ್ಲರ ಜೊತೆ ಹೋಗಿ ನಾನು ನಾಮಪತ್ರಿಕೆಯನ್ನು ಸಲ್ಲಿಕೆ ಮಾಡಿ ಬಂದಿದ್ದೀನಿ. ನಮ್ಮ ಕಾರ್ಯಕರ್ತರು ಕೂಡ ಬೆಳಿಗ್ಗೆ 9 ಗಂಟೆಯಿಂದ ಇಲ್ಲಿ ಕಾಯ್ಕೊಂಡಿದ್ದರು. ಭಾಳ ಉತ್ಸಾಹ ಇದೆ, ನಮ್ಮ ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಇದೆ. ಯಾಕೆಂದರೆ ಮನೆ ಮನೆ ಪ್ರಚಾರ ಮಾಡ್ತಾಯಿದ್ದಾರೆ, ಒಳ್ಳೆಯ ಒಂದು ಸ್ವಾಗತ ಮಾಡ್ತಾಯಿದ್ದಾರೆ ಮತದಾರರು ಕೂಡ. ಖಂಡಿತವಾಗ್ಲೂ ಕೂಡ 4ನೇ ಒಂದು ಬಾರಿ ನಾನು ಹೆಚ್ಚಿನ ಅಂತರದಲ್ಲಿ ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸರ್, ಈ ಬಾರಿ ವಿಶೇಷ ಏನಂತಂದರೆ JDS ಮತ್ತು BJP ಅಲೈನ್ಸ್ ಮಾಡ್ಕೊಂಡಿದ್ದೀರಾ. ಅವರ ಬೆಂಬಲ ನಿಮ್ಗೆ ಯಾವ ರೀತಿ ಇರಲಿದೆ ಅಂತ? ಖಂಡಿತವಾಗ್ಲೂ ಕೂಡ ಬಹಳ ಚೆನ್ನಾಗಿ ನಡೀತಾ ಇದೆ. JDS BJPಯ ಮೀಟಿಂಗ್ಗಳು ಕೂಡ, ಸಮನ್ವಯ ಸಭೆ ಕೂಡ ನಡೆದಿದೆ. ಹೆಚ್ಚಿನ ಒಂದು ಇವಾಗ ಬೆಂಗಳೂರು ಸೆಂಟ್ರಲಲ್ಲೂ ಕೂಡ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ JDS BJP ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಸರ್, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಜನರ ರೆಸ್ಪಾನ್ಸ್ ನೋಡ್ತಾ ಇದ್ದಾರೆ? ನಾಮಿನೇಷನ್ಗೆ ಇಷ್ಟೊಂದು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರಿಗಾಗಲೇ ಬಂದಿದ್ದಾರೆ. ನಾನು ಹೇಳ್ದಲ್ಲ, ಜನ ಒಂದು ತಿಂಗಳಿಂದ ಡೋರ್ ಟು ಡೋರ್ ಕ್ಯಾನ್ವಾಸ್ ಮಾಡ್ತಾ ಇದ್ದಾಗ ಜನ ಸ್ವಾಗತ ಮಾಡ್ತಾ ಇರೋದು ನೋಡಿ ನಮ್ಮ ಕಾರ್ಯಕರ್ತರಿಗೆ ಭಾಳ ಖುಷಿಯಾಗಿದೆ. ಅವರು ಒಂದು ಹೆಚ್ಚಿನ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಲ್ಲೂ ಕೂಡ ಬಂದಿದೆ. ಸರ್, ನಿಮ್ಮ ಪ್ರಕಾರ ಈ ಬಾರಿ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರುತ್ತೆ BJPಗೆ? 28ಕ್ಕೆ 28 ಬರುತ್ತೆ ಅನ್ನೋ ವಿಶ್ವಾಸ ಇದೆ. ಇದಿಷ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಅಭ್ಯರ್ಥಿಯಾದ P.C. ಮೋಹನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ರೇಣುಕಾ, ರಾಜ್ ನ್ಯೂಸ್, ಬೆಂಗಳೂರು.